ಸ್ಟಾರ್ಟ್ ಮಾಡಿ ಸರ್. ಮ್ಯೂಸಿಕ್ ಬೇಡ, ಮ್ಯೂಸಿಕ್ ಸೇವ್ ಮಾಡಿದ್ರೆ ಅಲ್ಲ ನಂದು ವಾಯ್ಸು ನಿಮಗೆ ಕರೆಕ್ಟ್ ಆಗಿ ಕೇಳ್ತಾ ಇದೆಯಾ ಗೊತ್ತಾಗ್ತದೆ. ಮತ್ತೆ ಅದೇನೋ ಆಯ್ತು, ಇವಾಗ ಮುಂಚೆ ಕೇಳಿಸ್ತಿತ್ತು, ಇವಾಗ್ಲೂ ಕೇಳಿಸ್ತಾ ಇದೆ. ಸ್ಟಾರ್ಟ್ ಮಾಡಿ. ನೀವು ಆಡಿಬಲ್ ಇದ್ದೀರಾ, ಸ್ಟಾರ್ಟ್ ಮಾಡಿ. ಎಲ್ಲರೂ ಆಡಿಬಲ್ ಇದ್ದೀರಾ, ಸ್ಟಾರ್ಟ್ ಮಾಡಿ. ಅಲ್ಲ ನೀವು ದೂರ ಕೂತ್ಕೊಂಡ್ರೆ ಕೇಳಿಸ್ತಾ ಇದೆಯಾ? ಎಲ್ಲರಿಗೂ ಕೇಳಿಸ್ತದೆ, ಎಲ್ಲರೂ ಕೇಳಿಸ್ತದೆ. ಓಕೆ 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ ಎಲ್ರು ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಸಹಜವಾಗಿ ಸ್ವಾಭಾವಿಕವಾಗಿ ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ನೀವು ಎಲ್ಲರೂ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಕಾನ್ಶಿಯಸ್ನೆಸ್ ಬೇಡ. ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ನೀವೇನಾದ್ರೂ ವಾಯ್ಸ್ ಮಾತಾಡಿದ್ರೆ ನಂಗೆ ಕೇಳಿಸ್ಬೇಕಲ್ಲ. ಅಲ್ಲ ಮೇಡಮ್, ನೀವು ಅಲ್ಲಿ ಹತ್ರ ಬಂದ್ರೆ ಮಾತ್ರ ವಾಯ್ಸ್ ಗೊತ್ತಾಗುತ್ತಾ, ಇಲ್ಲಂದ್ರೆ? ಓಕೆ, ಹಾಗಾದ್ರೆ ಕೂತ್ಕೊಳ್ಳಿ, ಎಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ. ಫ್ಯಾನ್ ಗೀನ್ ಹಾಕೊಳ್ಳಿ, ಆರಾಮಾಗಿ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಪೂಜೆ ಎಲ್ಲ ಆಯ್ತಾ? ಓಕೆ. ಎಲ್ರಿಗೂ ಎಲ್ಲ ಈ ಜೂಮ್ ನಲ್ಲಿ ನನಗೆ ನೇರವಾಗಿ ಕಾಣಿಸ್ತಿರ್ತಕ್ಕಂತಹ ಅಥವಾ ಪರೋಕ್ಷವಾಗಿ ಅಲ್ಲಿ ಎಲ್ಲ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯರಿಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಓಕೆ, ಸೊ ಎವ್ರಿಬಡಿ ರೆಸ್ಪಾಂಡಿಂಗ್. ನನ್ನ ಹೆಸರು ಡಾಕ್ಟರ್ ಗಿರಿಸ್ವಾಮಿ ರಸ್ತಾಪುರ ಮಠ, ಶಿವಮೊಗ್ಗದಿಂದ ಕನೆಕ್ಟ್ ಆಗಿದ್ದೀನಿ. ನಾನು ಮೂಲತಃ ಮೆಡಿಕಲ್ ಡಾಕ್ಟರ್, ಐ ಸರ್ಜನ್. ನಂದು ಮೂಲತಃ ಏನಪ್ಪಾ ಅಂದ್ರೆ ಐ ಆಮ್ ಎ ಲೈಫ್ ಕೋಚ್ ಅಂಡ್ ದಿ ಸ್ಟೂಡೆಂಟ್ ಆಫ್ ಲೈಫ್. ಸೊ ಇವತ್ತಿನ ಕಾರ್ಯಕ್ರಮ ಬಗ್ಗೆ ಹೇಳೋದಾದ್ರೆ, ಇವತ್ತು ನೀವೆಲ್ಲ ಅಲ್ಲಿ ಒಂದು ಗೃಹ ಪ್ರವೇಶ, ಗೃಹ ಶಾಂತಿ, ಪೂಜೆ, ಹವನ, ಯಜ್ಞ ಅಂತ ಹೇಳಿ ಎಲ್ಲರೂ ಸೇರಿದ್ದೀವಿ. ನಾನು ಅದಕ್ಕೆ ಸೇರಿದ್ದೀನಿ. ಆದ್ರೆ ನನ್ನ ಎರಡು ಮಾತುಗಳನ್ನ ಕೇಳಲಿಕ್ಕೆ ನೀವೆಲ್ಲ ಅವಕಾಶ ಕೊಟ್ಟಿದ್ದೀರಿ, ಅಪರ್ಚುನಿಟಿಗೆ ನಿಮ್ಮೆಲ್ಲರಿಗೂ ನನಗೆ ಮತ್ತೊಮ್ಮೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಆರಂಭ ಮಾಡೋಣ. ಸೊ ಇಲ್ಲೆಲ್ಲರಿಗೂ ಏನು ಡಾಕ್ಟರ್ ಏನ್ ಹೇಳ್ತಾರೋ ಏನೋ ಅಂತ ಒಂದು ಕಾನ್ಶಿಯಸ್ನೆಸ್ ಇರುತ್ತೆ ಮನಸ್ಸಿನಲ್ಲಿ. ಏನು ಯಾವ್ದ್ರ ಬಗ್ಗೆನೂ ಏನು ಬೇಡ, ಸ್ವಾಭಾವಿಕವಾಗಿ ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಈ ಕಾರ್ಯಕ್ರಮದಲ್ಲಿ ನಾನು ನನ್ನ 4 ಮಾತುಗಳನ್ನ ಆ ಗೃಹ ಶಾಂತಿ ಬಗ್ಗೆ, ಅದು ಯಾಕೆ ಮಾಡಬೇಕು, ಯಾಕೆ ಅದರಿಂದ ಏನು ಉಪಯೋಗ. ಸೊ ಈ ಗ್ರೂಪ್ನಲ್ಲಿ ನಾನು ಅಲ್ಲಿ ಖುದ್ದಾಗಿ ಬರ್ಲಿಕ್ಕೆ ಅವಕಾಶ ಆಗ್ಲಿಲ್ಲ. ಅದಕ್ಕೆ ಆನ್ಲೈನ್ ನಲ್ಲಿ, ಜೂಮ್ ನಲ್ಲಿ ಈ ತರ ಪ್ರಥಮ ಬಾರಿಗೆ ನಾವು ಮಾಡ್ತಾ ಇದೀವಿ. ಸೊ ನಿಮ್ಗೆಲ್ಲ ಗೊತ್ತಿದೆ ಗೃಹ ಶಾಂತಿ ಅಂದ್ರೆ ಏನು, ಗೃಹ ಪ್ರವೇಶ ಅಂದ್ರೆ ಏನು. ಗೃಹ ಅಂದ್ರೆ ಮನೆ, ಶಾಂತಿ ಅಂದ್ರೆ ಶಾಂತಿ.
ಅಲ್ಲಿ ಯಾವಾಗ್ಲೂ ಗೃಹದಲ್ಲಿ ಶಾಂತಿ ಇದ್ದೇ ಇರುತ್ತೆ. ಸೊ ನೀವೆಲ್ಲ ಬಂದ್ಮೇಲೆ ಅಲ್ಲಿ ಅಶಾಂತಿ ಆಗುತ್ತೆ, ಕರೆಕ್ಟಾ? ಹಲೋ, ಎಲ್ಲ ಕಡೆಗೂ ಶಾಂತಿ ಇದ್ದೇ ಇರುತ್ತೆ. ಅಲ್ಲಿ ನಾವೇ ಅಶಾಂತಿಯನ್ನ ಸೃಷ್ಟಿ ಮಾಡ್ತೀವಿ, ಅದನ್ನ ಮತ್ತೆ ಶಾಂತಿ ಸ್ಥಿತಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪೂಜೆ ಪುನಸ್ಕಾರ ಮತ್ತೆ ಈ ಸಂಸ್ಕಾರಗಳು ಸಂಪ್ರದಾಯಗಳು ಅವನ್ನೆಲ್ಲ ಮಾಡ್ತಾ ಮಾಡ್ತಾ ಅಲ್ಲಿ ಮತ್ತೊಮ್ಮೆ ನಾವು ಆ ಗೃಹದಿಂದ ನಮಗೆ ಅಲ್ಲಿ ಇರ್ತೀವಿ, ಅದರಿಂದ ಶಾಂತಿ ಆಗ್ಬೇಕು, ಸಮೃದ್ಧಿ ಆಗ್ಬೇಕು, ಗ್ರೋತ್ ಡೆವಲಪ್ಮೆಂಟ್ ಎವಲ್ಯೂಷನ್ ಆಗ್ಬೇಕು, ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆನಂದ ಆ ಗೃಹದಲ್ಲಿ ಸಿಗ್ಬೇಕು ಅಂತ ಹೇಳಿ ನಾವು ಒಂದು ಸಂಪ್ರದಾಯಗಳು ರಿಚುವಲ್ಸು ಸ್ವಾಮಿಗಳು ಕರೆಸಿ ಪೂಜಾರಿಗಳು ಕರೆಸಿ ಯಜ್ಞ ಹವನ ಪೂಜೆ ಯಜ್ಞ ಆಗಾದಿಗಳನ್ನೆಲ್ಲ ಮಾಡ್ತೀವಿ. ಕೆಲವರೆಲ್ಲ ಹಸು ಮುಕ್ಕೋಟಿ ದೇವತೆ ಇರ್ತಕ್ಕಂಥ ಆ ಹಸು ಒಂದು ಆಕಳು ಅದನ್ನ ತಂದ್ಬಿಟ್ಟು ಪೂಜೆ ಮಾಡಿ ಅದಕ್ಕೆ ಫಸ್ಟ್ ಪ್ರವೇಶ ಮಾಡಿಸ್ತಾರೆ. ಇದೆಲ್ಲ ಯಾಕೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ಆಲ್ರೆಡಿ ಈಗ ಫಾರ್ ಎಕ್ಸಾಂಪಲ್ ಒಂದು ಎಲ್ಲ ಕಡೆ ಗಾಳಿ ವಾಯುತತ್ವ ಪ್ರಾಣತತ್ವ ಪ್ರಕೃತಿಯಲ್ಲಿ ಇದ್ದೇ ಇರುತ್ತೆ. ಆದ್ರೂ ಅದನ್ನ ಫೀಲ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಫ್ಯಾನ್ ಹಾಕ್ತಿವಿ, ಆ ಫ್ಯಾನ್ ಎನರ್ಜೈಸ್ ಮಾಡುತ್ತೆ. ಅದೇ ರೀತಿ ಇಲ್ಲಿ ನಮ್ಮ ಮನೆ ಯಾವುದೇ ಮನೆಯಲ್ಲಿ ನಾವು ಪ್ರವೇಶ ಮಾಡಕ್ ಮುಂಚೆ ಅಥವಾ ಮಾಡಿದ ಮೇಲೆ ಅಲ್ಲಿ ಇರುವ ಪರಿಸ್ಥಿತಿಗಳಲ್ಲಿ ಅಲ್ಲಿರುವ ಕಾಲಾವಕಾಶದಲ್ಲಿ ಅಲ್ಲಿ ಯಾವಾಗ್ಲೂ ಶಾಂತಿ ಇದ್ದೇ ಇರುತ್ತೆ. ಇದ್ದದ್ದನ್ನ ನಾವು ಎನ್ಹಾನ್ಸ್ ಮಾಡಿ ಎನರ್ಜೈಸ್ ಮಾಡಿ ಅದನ್ನ ನಾವು ಫೀಲ್ ಮಾಡ್ಕೊಳ್ಳೋಕ್ಕೋಸ್ಕರ ಗೃಹ ಶಾಂತಿ ಅಂತಕ್ಕಂಥದ್ದನ್ನ ನಾವು ಮಾಡ್ತೀವಿ. ಪ್ರಕೃತಿಯಲ್ಲಿ ನೋಡ್ರಿ, ಎಲ್ಲಿ ಖಾಲಿ ಜಾಗ ಒಂದು ಪಾರ್ಕ್ ಇರುತ್ತೆ, ಒಂದು ವನ ಇರುತ್ತೆ, ಒಂದು ಫೀಲ್ಡ್ ಇರುತ್ತೆ, ಅಲ್ಲಿ ಶಾಂತಿ ಇದ್ದೇ ಇರುತ್ತೆ. ಆಲ್ರೆಡಿ ಅಲ್ಲಿ ಒಂದು 50 ಜನ ಸೇರಿದ್ರು ಅಂದ್ರೆ ಅಲ್ಲಿ ಅಶಾಂತಿ ಸೃಷ್ಟಿಯಾಗುತ್ತೆ. ಅದನ್ನ ಮತ್ತೆ ನಾವು ಶಾಂತಿ ಸ್ಥಿತಿಗೆ ತರ್ಲಿಕ್ಕೆ ಏನೇನೋ ಹರಸಾಹಸ ಮಾಡ್ತೀವಿ. ಅಲ್ಲಿ ಯಾಕಾಗುತ್ತೆ ಅಂದ್ರೆ ನಾವು ಮಾಡ್ತಕ್ಕಂಥ ಶಬ್ದ, ಅನವಶ್ಯಕವಾದಂತ ಮಾತುಗಳು, ಶಬ್ದಗಳು, ವೈಬ್ರೇಷನ್ಸ್, ಫ್ರೀಕ್ವೆನ್ಸಿ, ಅದರಿಂದ ಅಲ್ಲಿ ಕದಡುತ್ತೆ, ಅಲ್ಲಿ ವಾತಾವರಣ ಕದಡುತ್ತೆ. ಇಲ್ಲಿನೂ ಅದೇ ತರ. ಸೊ ಆ ಶಾಂತಿಯನ್ನ ಮತ್ತೆ ಮರುಸ್ಥಾಪನೆ ಮಾಡಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಎನರ್ಜಿ, ಇಂಡಿವಿಜುವಲ್ ಕಾನ್ಶಿಯಸ್ನೆಸ್, ಪ್ರತಿಯೊಬ್ಬ ವೈಯಕ್ತಿಕವಾದಂತ ನಮಗಿಲ್ಲಿರ್ತಕ್ಕಂಥ ಪ್ರಾಣಶಕ್ತಿಯನ್ನ ಬ್ರಹ್ಮಾಂಡದ ವಿಶ್ವ ಪ್ರಾಣಶಕ್ತಿ ಜೊತೆಗೆ ಜೋಡಿಸ್ಬೇಕು. ನಾವು ಜೋಡಿಸಿದೆ ಅವಾಗ ವಿಶ್ವದಲ್ಲಿ ಇರ್ತಕ್ಕಂಥ ಪ್ರಕೃತಿಯಲ್ಲಿರ್ತಕ್ಕಂಥ ಶಾಂತಿ ಸ್ಥಿತಿ ಮತ್ತೆ ಆ ಜಾಗದಲ್ಲಿ ಮತ್ತೆ ಮರು ಸೃಷ್ಟಿ ಆಗುತ್ತೆ. ಅದನ್ನ ನಾವೇ ಮರು ಸೃಷ್ಟಿಕರ್ತರಾಗಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ ಶಿವ ಏನು ಅದನ್ನ ಇಟ್ಕೊಳ್ಳಿ. 3 ಗುಣಗಳನ್ನ, 3 ಇದನ್ನ ಯಾವತ್ತು ಮನುಷ್ಯರು ಅದನ್ನ ಮೇಂಟೈನ್ ಮಾಡ್ಕೋಬೇಕು. ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ. ನಮ್ಮ ಇಚ್ಛಾಶಕ್ತಿಯಿಂದ ನಮ್ಮ ಜ್ಞಾನದಿಂದ ಅದನ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದನ್ನ ನಾವು ಕೋ ಕ್ರಿಯೇಟರ್ ಸೃಷ್ಟಿಕರ್ತರಾಗಿ ನಾವು ಉಪಸೃಷ್ಟಿಕರ್ತರಾಗಿ ನಾವು ಕೆಲಸ ಮಾಡಬೇಕು, ಅದನ್ನ ಮೇಂಟೈನ್ ಮಾಡ್ಕೋಬೇಕು ಅಂತಕ್ಕಂಥ ಸೂಚನೆಯನ್ನ ಶಿವ ಕೊಡ್ತಾನೆ. ಅವನು ಕಣ್ಣು ಮುಚ್ಕೊಂಡು ಏನ್ ಮಾಡ್ತಾ ಇರ್ತಾನೆ? ಶಿವ ಇಸ್ ದ ಫಸ್ಟ್ ಮೆಡಿಟೇಟರ್ ಇನ್ ದ ವರ್ಲ್ಡ್. ಅವನು ಕಣ್ಣು ಮುಚ್ಕೊಂಡು ಎಲ್ಲಿ ನೀವು ಯಾವ ದೇವಸ್ಥಾನಕ್ಕೆ ಹೋದ್ರು ಶಿವನ ಮೂರ್ತಿ ನೋಡ್ತೀರಿ, ಶಿವ ಅಲ್ಲಿ ಕಣ್ಣು ಮುಚ್ಕೊಂಡು ಕೂತಿರ್ತಾನೆ. ಏನ್ ಮಾಡ್ತಾನೆ? ಧ್ಯಾನ ಮಾಡ್ತಿರ್ತಾನೆ. ಯಾಕಂದ್ರೆ ಅವನ ಸಂಸಾರದಲ್ಲಿ ಅವನು ಶಾಂತಿಯನ್ನ ಸೃಷ್ಟಿ ಮಾಡಿದನೆ ಶಿವ. ಹೆಂಗೆ ಅಂದ್ರೆ ಶಿವನ ಸಂಸಾರದಲ್ಲಿ ನೋಡಿ, ನಮ್ಮ ಸಂಸಾರದ ನೋಡ್ಲಿ ಎಲ್ಲದೂ ಒಂದೇ, ಆದ್ರೆ ಒಂದೇ ಒಂದು ವ್ಯತ್ಯಾಸ. ಶಿವನ ಸಂಸಾರದಲ್ಲಿ ಅಲ್ಲಿ ವೈರಿಗಳಿದ್ದಾರೆ. ಅದೇ ಹಸು ಇದೆ, ಹುಲಿ ಇದೆ, ಆಮೇಲೆ ಹಾವು ಇದೆ, ಇಲಿ ಇದೆ, ನವಿಲಿದೆ, ವಿರುದ್ಧವಾದ, ಆಮೇಲೆ ಹಾವು ಇದೆ, ಅವೆಲ್ಲ ವಿರುದ್ಧವಾದ ತತ್ವಗಳು. ಆಮೇಲೆ ಗಣಪತಿಯ ಅವ್ರದ್ದೇ ಆದಂತ ಒಂದು ವ್ಯಕ್ತಿತ್ವ, ಆಮೇಲೆ ಷಣ್ಮುಖ ಅವನದೇ ಆದಂತ ವ್ಯಕ್ತಿತ್ವ, ಪಾರ್ವತಿಯ ಇಂಡಿಪೆಂಡೆಂಟ್ ವ್ಯಕ್ತಿತ್ವ, ಶಿವನ ವ್ಯಕ್ತಿತ್ವನೇ ಬೇರೆ. ಅಲ್ಲಿ ಭಿನ್ನಾಭಿಪ್ರಾಯಗಳು ಎಷ್ಟೇ ಇದ್ರೂ ಅಲ್ಲಿ ಯಾವಾಗ್ಲೂ ಶಾಂತಿ ಇರುತ್ತೆ. ಅದಕ್ಕೆ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಶಾಂತಿ ಇರಲ್ಲ. ಯಾಕೆ ಅಂದ್ರೆ ಒಂದೇ ಒಂದು ವ್ಯತ್ಯಾಸ, ಶಿವನ ಕುಟುಂಬದಲ್ಲಿ ಧ್ಯಾನ ಇದೆ, ನಮ್ಮ ಕುಟುಂಬಗಳಲ್ಲಿ ಧ್ಯಾನ ಇಲ್ಲ. ಸೊ ಧ್ಯಾನ ಅಂದ್ರೆ ಏನಮ್ಮ? ಧ್ಯಾನಂ ನಿರ್ವಿಷಯಂ ಮನಃ. ಅಲ್ಲಿ ನಮ್ಗೆ ಆ ಮನಸ್ಸಿನಲ್ಲಿ ಶಾಂತಿ, ಸೈಲೆನ್ಸು, ಮೌನ,
ಒಂದು ಕ್ಷಣಕ್ಕೆ ನಾವು ತರಬೇಕು, ಅಲ್ಲಿ ಸಾಮರಸ್ಯವನ್ನು ಉಂಟು ಮಾಡಬೇಕು ಅಂದ್ರೆ ನಮಗೆ ಧ್ಯಾನ ಬೇಕು. ಸೊ ಅದನ್ನ ಧ್ಯಾನದ ರೂಪದಲ್ಲಿ ಸುಮಾರು ಜನ ಹಿಂದೆ ಸತ್ಯಯುಗದಲ್ಲಿ ಅಲ್ಲಿ ಯಾವುದು ದೇವಸ್ಥಾನಗಳು ರಿಚುವಲ್ಸ್ ಸಂಪ್ರದಾಯಗಳು ಇರ್ಲಿಲ್ಲ. ಸೊ ಓನ್ಲಿ ಒಂದು ಧ್ಯಾನ ಮಂದಿರಗಳು ಇರ್ತಿದ್ವು, ಬಹಳ ಅಂದ್ರೆ ಶಿವಾಲಯ ಇರ್ತಿದ್ವು. ಆ ಶಿವಾಲಯದಲ್ಲಿ ಎಲ್ಲರೂ ಧ್ಯಾನ ಮಾಡೋರು. ಅದೇ ಧ್ಯಾನ ಯಜ್ಞ ಅಂತ ಕರಿತಿದ್ವಿ. ಧ್ಯಾನ ಯಜ್ಞ ಅಂದ್ರೆ ಆ ಶಾಂತಿಯನ್ನ ಯಜ್ಞ ರೂಪದಲ್ಲಿ ಅರ್ಪಿಸ್ತಕ್ಕಂಥದ್ದು. ಎಲ್ಲರಿಗೂ ನಮ್ಮ ಎನರ್ಜಿ, ನಮ್ಮ ಮಧ್ಯೆ ಇರ್ತಕ್ಕಂಥ ಎನರ್ಜಿ, ಫ್ರೀಕ್ವೆನ್ಸಿ, ವೈಬ್ರೇಷನ್ಸ್, ನಮ್ಮ ಮಾತುಗಳು, ನಮ್ಮ ಕಮ್ಯುನಿಕೇಶನ್ಸು, ನಮ್ಮ ಥಾಟ್ಸ್, ಫೀಲಿಂಗ್, ಆಕ್ಷನ್, ಡೀಡ್ಸ್ ಅಂಡ್ ಎಮೋಷನ್ಸ್ ಅಂಡ್ ದಿ ಕಾನ್ವರ್ಸೇಷನ್ಸ್ ಎಲ್ಲ ಶಾಂತಿಯುತವಾಗಿ ನಡೀತಾ ಇತ್ತು. ಅದೇ ಫ್ರೀಕ್ವೆನ್ಸಿಯಲ್ಲಿ ಅದು ರನ್ ಆಗ್ತಾ ಇತ್ತು. ಆದ್ರಿಂದ ಶಾಂತಿ ಇರ್ತಿತ್ತು. ಹಾಗೆ ಈ ರೀತಿ ನಾವು ಶಾಂತಿಯನ್ನ ಮರುಸ್ಥಾಪನೆ ಮಾಡೋಕೆ ಇದು ಒಂದು ವಿಧಾನ. ಧ್ಯಾನ ಆರಂಭ ಮಾಡಿ ಧ್ಯಾನದಿಂದ ಮುಕ್ತಾಯ, ದಟ್ ಈಸ್ ಕಾಲ್ಡ್ ಧ್ಯಾನ ಯಜ್ಞ. ಧ್ಯಾನ ಅಂದ್ರೆ ನಮ್ಮ ಸೂಕ್ಷ್ಮ ಧಿ ಪ್ಲಸ್ ಯಾನ, ಸೂಕ್ಷ್ಮ ಶರೀರ ಅಲ್ಲಿ ಅಂದ್ರೆ ಸೂಕ್ಷ್ಮ ಶರೀರದಿಂದ ಉತ್ಪತ್ತಿ ಆಗ್ತಕ್ಕಂಥ ಎನರ್ಜಿ, ಫ್ರೀಕ್ವೆನ್ಸಿ, ಅಲ್ಲಿ ಕಂಪನಗಳು, ಪ್ರಕಂಪನಗಳು ಎಲ್ಲ ಒಂದಕ್ಕೊಂದು ಕನೆಕ್ಟ್ ಆದಾಗ ನಮ್ದು ಥಾಟ್ಸ್, ಫೀಲಿಂಗ್, ಎಮೋಷನ್, ಆಕ್ಷನ್, ಡೀಡ್ಸ್, ವರ್ಡ್ಸ್ ಅಂಡ್ ಕಾನ್ವರ್ಸೇಷನ್ಸ್ ಅವೆಲ್ಲ ಏನಾಗುತ್ತೆ ಒಂದಕ್ಕೊಂದು ಕಮ್ಯುನಿಕೇಟ್ ಆಗಿ ಅಲ್ಲಿ ಸಾಮರಸ್ಯ ಉಂಟಾಗುತ್ತೆ. ಅವಾಗ ಆಟೋಮ್ಯಾಟಿಕಲಿ ಅವಾಗ ನಮ್ಮ ಏಕ ಮನಸ್ಕರಾಗ್ತೀವಿ. ಅಲ್ಲಿರ್ತಕ್ಕಂಥ ಗ್ರೂಪ್ ಕಾನ್ಶಿಯಸ್ನೆಸ್ ಕ್ರಿಯೇಟ್ ಆಗಿ ಅದು ಶಾಂತಿ, ನಿಜವಾದ ಶಾಂತಿ. ಒಂದು ಅಂದ್ರೆ ಒಂದು ಮನಃಶಾಂತಿ, ಇನ್ನೊಂದು ಆತ್ಮಶಾಂತಿ. ಟು ಕನ್ವರ್ಟ್ ಮನಃಶಾಂತಿ ಇಂಟು ಆತ್ಮಶಾಂತಿ ಈಸ್ ಧ್ಯಾನ ಯಜ್ಞ. ಸೊ ಈ ತರ ಧ್ಯಾನ ಯಜ್ಞ ಮಾಡಿ ನಾವು ಒಂದು ಗೃಹ ಪ್ರವೇಶವನ್ನ ಅಲ್ಲಿ ಮಾಡೋದ್ರಿಂದ ಆಮೇಲೆ ಅಲ್ಲಿ ಶಾಂತಿಯ ಅಲೆಗಳು ಯಾವಾಗ್ಲೂ ಇರುತ್ತೆ. ಸೊ ಆದ್ರಿಂದ ಇದಕ್ಕೆ ಇದು ಗೃಹ ಶಾಂತಿಯನ್ನ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ನಾವು ಎಲ್ಲ ಕಡೆನೂ ಯಾರೇ ಆಗಿರ್ಲಿ, ಸೊ ಈ ಧ್ಯಾನದಿಂದ ಆರಂಭ ಮಾಡಬೇಕು. ಈ ಕೆಲವು ಕಮ್ಯುನಿಟಿಯವರಿಗೆ ಪ್ರಾರ್ಥನೆ ಮುಖ್ಯ, ಕೆಲವರು ಕಮ್ಯುನಿಟಿಗಳಿಗೆ ಪೂಜೆ ಮುಖ್ಯ, ಕೆಲವರಿಗೆ ಯಜ್ಞ ಯಾಗಾದಿಗಳು ಆಡಂಬರ ಅದರಿಂದ ಮಾಡ್ತಾರೆ, ಅದು ಮುಖ್ಯವಾಗುತ್ತೆ. ಆದ್ರೆ ಎಲ್ಲ ಮಾನವರಿಗೂ ಧ್ಯಾನದ ಮೂಲಕ ಆರಂಭ ಮಾಡೋದು ಎಲ್ಲರಿಗೂ ಮುಖ್ಯ. ಸೊ ಹಾಗಾಗಿ ಒಂದು 10 ನಿಮಿಷ ಅದು ಕೆಲವರು ನಿಮ್ಮ ಗ್ರೂಪ್ ಅಲ್ಲಿ ಕೆಲವರು ಧ್ಯಾನ ಅಂದ್ರೆ ಏನು ಗೊತ್ತಿಲ್ಲದೆ ಇರ್ಬೋದು. ಸೊ ಧ್ಯಾನ ಯಾಕೆ ಬೇಕಪ್ಪ ಅಂದ್ರೆ ನಾವು ಮನಸ್ಸನ್ನ ಅಣಿಗೊಳಿಸ್ಲಿಕ್ಕೆ, ಮನಸ್ಸನ್ನ ಸಿದ್ಧತೆ ಮಾಡ್ಲಿಕ್ಕೆ. ಮನಸ್ಸಿನಲ್ಲಿ ಇರ್ತಕ್ಕಂಥ ಈ ನಕಾರಾತ್ಮಕ ಯೋಚನೆ, ಆಲೋಚನೆಗಳು, ಕ್ರಿಯೆಗಳು, ಕಾರ್ಯಗಳು ಎಷ್ಟೋ ಇರುತ್ತೆ. ಅವನ್ನ ಶಾಂತಗೊಳಿಸಿ ನಮ್ಮ ಮನಸ್ಸಿನಿಂದ ಹೊರಗೆ ಹಾಕಿದ್ರೆ ಮನಸ್ಸು ನಿಶ್ಚಲ ಸ್ಥಿತಿಗೆ ಬರುತ್ತೆ. ಅದು ಶಾಂತಿ. ಸೊ ಶಾಂತಿಯಿಂದ ನಾವೆಲ್ಲರೂ ಶಾಂತಿಯಿಂದ, ಮೌನದಿಂದ ಅಂದ್ರೆ ಬಾಯಿಯಲ್ಲಿ ಮೌನ, ಶರೀರದಲ್ಲಿ ವಿಶ್ರಾಂತಿ, ಮನಸ್ಸಿನಲ್ಲಿ ಶಾಂತಿ, ಇದರ ಹೆಸರೇ ಧ್ಯಾನ. ಆ ಸ್ಥಿತಿಯಲ್ಲಿ ನಾವು ಕೂತ್ಕೊಂಡಾಗ ಆರಾಮವಾಗಿ ಕಣ್ಮುಚ್ಕೊಂಡು ಇಂದ್ರಿಯಗಳನ್ನ ಕಂಪ್ಲೀಟ್ ಆಗಿ ವಿಶ್ರಾಂತಿಗೊಳಿಸಿ ನಾವು ಕಣ್ಮುಚ್ಕೊಂಡು ಕೂತ್ಕೊಂಡಾಗ ಶಾಂತಿಯ ಅಲೆಗಳು ನೀವು ಎಲ್ಲಿ ಕೂತಿರ್ತೀರೋ ಅಲ್ಲಿಂದ ಒಂದು 40 ಅಡಿ ದೂರದಲ್ಲಿ ಎಲ್ಲ ಅಲೆಗಳು ನಮ್ಮಿಂದ ಉತ್ಪತ್ತಿ ಆಗ್ತಾ ಇರುತ್ತೆ. ನಾವು ಬಯೋ ಮ್ಯಾಗ್ನೆಟಿಕ್ ಬೀಯಿಂಗ್ಸ್ ಅಂದ್ರೆ ನಮ್ಮಲ್ಲಿ ಒಂದು ಮ್ಯಾಗ್ನೆಟಿಕ್ ಎನರ್ಜಿ ಇರುತ್ತೆ, ಎಲೆಕ್ಟ್ರಿಕ್ ಎನರ್ಜಿ ಇರುತ್ತೆ. ನಮ್ಮ ಸುತ್ತಲೂ ಒಂದು ಆ ಶಾಂತಿಯ ಅಲೆ, ಅವರ ಪ್ರಭಾವಳಿ. ಇವರು ನೋಡ್ರಿ, ಒಬ್ಬರ ಫೋಟೋದಲ್ಲಿ ಎಲ್ಲ ಹಾಕಿರ್ತಾರೆ, ಫೋಟೋ, ಬುದ್ಧನ ಫೋಟೋ, ಬಸವೇಶ್ವರರ ಫೋಟೋ, ಶಿವನ ಫೋಟೋ, ಅದ್ರ ಸುತ್ತಲೂ ನೋಡಿದ್ರೆ ಒಂದು ಪ್ರಭಾವಳಿಯನ್ನ, ಬೆಳಕನ್ನ ಬರ್ದಿರ್ತಾರೆ. ಆ ಬೆಳಕಿನ ರೂಪದಲ್ಲಿ ಇರ್ತಕ್ಕಂಥದ್ದೇ ಬಯೋ ಮ್ಯಾಗ್ನೆಟಿಕ್ ಎನರ್ಜಿ, ಔರ ಅಂತ ಕರಿತೀವಿ, ಆರ ಅಂತ. ಅದು ಎಲ್ಲರಿಗೂ ಇರುತ್ತೆ. ನೀವು ಅಕಸ್ಮಾತ್ ನೀವೆಲ್ಲ ನಾನು ಯಾವಾಗಾದ್ರೂ ಬಂದಾಗ ಪ್ರತ್ಯಕ್ಷವಾಗಿ ಅದು ನಿಮ್ಗೆ ಅವರ ಹೆಂಗ್ ನೋಡ್ಕೊಳ್ಳೋದು, ಅದ್ರಲ್ಲಿ ಏನಿರುತ್ತೆ, ಅವರವನ್ನು ಶಾಂತಗೊಳಿಸೋದು ಹೆಂಗೆ, ಕ್ಲೀನ್ ಮಾಡೋದು ಹೆಂಗೆ, ಅದನ್ನೆಲ್ಲ ಹೇಳ್ಕೊಡ್ತೀವಿ. ಆದ್ರೆ ನಮಗೆ ಗೊತ್ತಿಲ್ದಂಗೆ ಅದು ಸೂಕ್ಷ್ಮ ರೂಪದಲ್ಲಿ ಇರ್ತಕ್ಕಂಥ ಒಂದು ಬೆಳಕಿನ ಬಯೋಮ್ಯಾಗ್ನೆಟಿಕ್ ಎನರ್ಜಿ ಆವರಣ ನಮ್ಮ ಸುತ್ತಲೂ ಇರುತ್ತೆ. ಅದರಲ್ಲಿ ಅಲೆಗಳು ಉತ್ಪತ್ತಿಯಾಗಿ, ಶಾಂತಿಯ ಅಲೆಗಳು ಉತ್ಪತ್ತಿಯಾಗಿ ಈ ನೀವು ಪ್ರವೇಶ ಮಾಡ್ತಕ್ಕಂಥ ಈ ಗೃಹದಲ್ಲಿ
ಶಾಂತಿ, ಸಮೃದ್ಧಿ, ಸುಖ, ಆರೋಗ್ಯ, ಆನಂದ, ಪರಮಾನಂದದ ಅಲೆಗಳು ಅಲ್ಲಿ ಉತ್ಪತ್ತಿ ಆಗ್ತವೆ. ಅದು ದಿನನಿತ್ಯ ನೀವು ಅದನ್ನ ಫೀಲ್ ಮಾಡ್ಕೊಳ್ತಾ ಹೋದಾಗ, ಧ್ಯಾನ ಮಾಡ್ತಾ ಹೋದಾಗ, ಅಟ್ಲೀಸ್ಟ್ ಸ್ವಲ್ಪ ಹೊತ್ತು 5 ನಿಮಿಷ, 10 ನಿಮಿಷ, 20 ನಿಮಿಷ ಡೈಲಿ ಅದನ್ನ ಮಾಡ್ತಾ ಮಾಡ್ತಾ ಹೋದಾಗ ಅಲ್ಲಿ ಅದು ಮೇಂಟೈನ್ ಆಗುತ್ತೆ. ಒಂದು ಮನೆ ಕಟ್ಟೋದು ಈಸಿ, ಮನೆ ಕೆಡವೋದು ಈಸಿ, ಆದ್ರೆ ಮೇಂಟೈನ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೆ ಮೇಂಟೆನೆನ್ಸ್ ಕಾನ್ಸಿಕ್ವೆನ್ಸಸ್ ಇಂಪಾರ್ಟೆಂಟ್. ಈಗ ಯಾವ ರೀತಿ ಈಗ ಇವತ್ತು ಈ ಜಗತ್ತಿನಲ್ಲಿ ನೋಡ್ತಾ ಇರ್ತೀವಿ, ಮದ್ವೆ ಆಗೋದು ಈಸಿ, ಡೈವರ್ಸ್ ಮಾಡೋದು ಈಸಿ, ಆದ್ರೆ ಮೇಂಟೆನೆನ್ಸ್ ಇರುತ್ತಲ್ಲ ಅದು ಬಹಳ ಇಂಪಾರ್ಟೆಂಟ್. ಆ ಮೇಂಟೆನೆನ್ಸ್ ಮಾಡಕ್ಕೋಸ್ಕರ ನಾವು ಧ್ಯಾನ ಮಾಡ್ಬೇಕು. ಜೀವನದಲ್ಲಿ ನಮ್ಮ ಎಲ್ಲರ ಮಧ್ಯೆ ಒಂದು ಸಾಮರಸ್ಯ, ಮಿತ್ರತ್ವ, ಸ್ನೇಹತ್ವ ಅದು ಉಳಿಬೇಕು ಅಂದ್ರೆ ನಾವು ಶಾಂತಿಯ ಅಲೆಗಳನ್ನ ನೋಡ್ಕೋಬೇಕು. ಮನಸ್ಸಿನಲ್ಲಿ ಆಗ್ತಕ್ಕಂಥ ಅಲ್ಲೋಲ ಕಲ್ಲೋಲ ಆ ಮನೋಮಂಥನವನ್ನ ತಪ್ಪಿಸ್ಬಿಟ್ಟು ಶಾಂತಿ ಉತ್ಪತ್ತಿ ಆಗಂಗೆ ನಾವು ನಮ್ಮ ಸುತ್ತಲೂ ನಾವು ಮಾಡ್ಕೊಂಡಾಗ ಜೀವನದಲ್ಲಿ ನಮಗೆ ಸುಖ ಸಿಗುತ್ತೆ, ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಆರೋಗ್ಯನೂ ಸಿಗುತ್ತೆ, ಆನಂದ ಸಿಗುತ್ತೆ. ಪರಮಾನಂದ ಸ್ಥಿತಿಗೆ ಹೋಗ್ಲಿಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥದ್ದೇ ಅದಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಚತುರ್ವಿಧ ಪುರುಷಾರ್ಥಗಳು. ಧರ್ಮಯುತವಾಗಿ ಜೀವನ ಮಾಡಬೇಕು. ನಮ್ಗಿರ್ತಕ್ಕಂಥ ಆಸೆಗಳನ್ನ, ಡಿಸೈರ್ಸ್ ಅನ್ನ ಅದನ್ನ ಒಂದೇ ಒಂದು ರೀತಿಯಲ್ಲಿ ಧರ್ಮಯುತವಾಗಿ ಅದನ್ನ ಪೂರೈಸ್ಕೊಳ್ಬೇಕು. ಅರ್ಥ ಅಂದ್ರೆ ಇನ್ವೆಸ್ಟ್ಮೆಂಟು, ಡೆವಲಪ್ಮೆಂಟು, ಗ್ರೋತ್. ಆ ಲಕ್ಷ್ಮಿ ಅರ್ಥ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಬೇಕು. ಅದನ್ನ ಉಸ್ಕೊಂಡು ಎಲ್ಲವನ್ನು ಅನುಭವಿಸಿ ಬೇರೆ ಬೇರೆ ಹಂತಗಳನ್ನೆಲ್ಲ ಮುಗಿಸಿ ಮೋಕ್ಷ ಸ್ಥಿತಿಗೆ ಹೋಗ್ಬೇಕು. ಅದೇ ಈ ಜೀವನದ, ಈ ಜೀವಾತ್ಮದ ಪರಮ ಗುರಿ. ಸೊ ಹಾಗಾಗಿ ಶಾಂತಿ ಅವಶ್ಯಕತೆ ಇದೆ. ಅದಕ್ಕೆ ಎಲ್ಲಿ ಗೃಹ ಪ್ರವೇಶ, ಅಲ್ಲಿ ಜೀವನ ಮಾಡ್ಬೇಕಲ್ಲ. ಅಲ್ಲಿ ಜೀವನ ಮಾಡೋ ಪರಮ ಉದ್ದೇಶ ಏನು? ನಮಗೆ ಅಲ್ಲಿ ಆಹಾರ ಕೊಡುತ್ತೆ, ರೋಟಿ ಕಪಡ ಅವ್ರ ಮಕಾನ್ ಅಲ್ಲಿ ಸಿಗುತ್ತೆ. ಅವಾಗ ಶಾಂತಿ ಇಲ್ಲದೆ ಇದ್ರೆ ಜೀವನ ವ್ಯರ್ಥ. ಜೀವನದಲ್ಲಿ ಶಾಂತಿ ನೆಮ್ಮದಿ ಇಲ್ಲದೆ ಇದ್ರೆ ಜೀವನ ವ್ಯರ್ಥ. ಸೊ ಹಾಗಾಗಿ ಇವತ್ತಿನ ದಿನ ನಾವು ಸ್ವಲ್ಪ ಹೊತ್ತು ಧ್ಯಾನ, ಗೈಡೆಡ್ ಮೆಡಿಟೇಷನ್ ಮಾಡ್ತೀನಿ. ಎಲ್ರು ಮಾಡೋಣ. ಒಂದು 10 ನಿಮಿಷ, ಒಂದು 10 ನಿಮಿಷ ಎಲ್ರು ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಆರಾಮಾಗಿ ಕೂತ್ಕೊಳ್ಳಿ. ಸುಮ್ಮನೆ ನೀವು ಹೆಂಗ್ ಬೇಕಾದ್ರೆ ಕೂತ್ಕೊಳ್ಳಿ. ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ ಅಥವಾ ಜೋಡಿಸ್ಕೊಳ್ಳಿ. ಕೈಗಳನ್ನ ಈ ತರ ಲಾಕ್ ಮಾಡ್ಕೊಳ್ಳಿ. ಈ ತರ ಕೈಗಳನ್ನ ಈ ತರ ಲಾಕ್ ಮಾಡ್ಕೊಳ್ಳಿ. ಕಾಲ್ ಮೇಲೆ ತೊಡೆ ಮೇಲೆ ಇಟ್ಕೊಳ್ಳಿ. ಆರಾಮವಾಗಿ ಕೂತ್ಕೊಳ್ಳಿ, ಸಹಜವಾಗಿ, ಕಂಫರ್ಟಬಲ್ ಆಗಿ. ಸೊ ಕ್ಲೋಸ್ ಯುವರ್ ಐಸ್. ಕಣ್ಣುಗಳನ್ನ ಹಗುರವಾಗಿ ಮುಚ್ಕೊಳ್ಳಿ. ಕಣ್ಣುಗಳನ್ನ ಹಗುರವಾಗಿ ಮುಚ್ಕೊಳ್ಳಿ. ಕಣ್ಣುಗಳನ್ನ ಹಗುರವಾಗಿ ಮುಚ್ಕೊಳ್ಳಿ. ಮಕ್ಕಳು ಯಾರ ಇದ್ರೆ ಅವ್ರು ನೀವು ಮಕ್ಕಳಿಗೆ ಅಷ್ಟೇ ನಾವೇನ್ ಕೇಳಿಸ್ತದೋ ಅದನ್ನೇನು ಫಾಲೋ ಮಾಡ್ಕೊಳ್ಳಿ. ಏನೋ ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡಿ. ಅವರು ನೋಡಿ ನೀವು ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಆರಾಮವಾಗಿ ಯಾವುದೇ ಡಿಸ್ಟರ್ಬ್ ಇಲ್ದಂಗೆ ಕೂತ್ಕೊಳ್ತಾರೆ. ಅವರಿಗೆ ಮೆತ್ತಗೆ ಹೇಳಿ, ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಪುಟ ಹುಟಿ ಅಂತ ಹೇಳಿ ಸಾಕು, ಏನು ಬೇಕಾಗಿಲ್ಲ. ಸೊ ಅವ್ರು ಡಿಸ್ಟರ್ಬ್ ಮಾಡಿದ್ರು ಸಹ ಅವರಿಗೆ ಮತ್ತೆ ನೀವು ನಿಮ್ಮ ಬಾಡಿ ಸರಿ ಮಾಡ್ಕೊಳ್ಳಿ, ಸಡ್ಲ ಮಾಡ್ಕೊಳ್ಳಿ. ಈ ಧ್ಯಾನದಲ್ಲಿ ಎಲ್ಲರಿಗೂ ಗೊತ್ತಿದೆಯೋ ಅಲ್ಲೋ ಗೊತ್ತಿಲ್ಲ. ಫಸ್ಟ್ ಸ್ಟೆಪ್ ಅಂದ್ರೆ ಬಾಡಿ ರಿಲ್ಯಾಕ್ಸೇಷನ್. ನಿಮ್ಮ ಶರೀರ ನಿಮಗೆ ಸೂಚನೆ ಕೊಡ್ತಾ ಇರುತ್ತೆ, ಯಾವ್ಯಾವ ಭಾಗದಲ್ಲಿ ಬಿಗಿತಾ ಇದೆ, ಯಾವ ಭಾಗ ಟೈಟ್ನೆಸ್ ಇದೆ, ಅದನ್ನೆಲ್ಲ ನೋಡ್ಕೊಳ್ಳಿ. ಕಣ್ಣುಗಳನ್ನ ಹಗುರವಾಗಿ ಸಹಜವಾಗಿ ನಿದ್ದೆ ಮಾಡೋ ತರ ಆರಾಮಾಗಿ ಕಣ್ಮುಚ್ಕೊಳ್ಳಿ. ಕಾಲುಗಳನ್ನು ಜೋಡಿಸಿ, ಬೆರಳುಗಳನ್ನ ಜೋಡಿಸ್ಕೊಳ್ಳಿ. ಆರಾಮಾಗಿ ಕೂತ್ಕೊಳ್ಳಿ. ತಲೆಯಿಂದ ಕಾಲ್ವರೆಗೆ, ಕಾಲಿಂದ ತಲೆವರೆಗೆ 1-2 ನಿಮಿಷದಲ್ಲಿ, 3 ನಿಮಿಷದಲ್ಲಿ ಎಲ್ಲ ಭಾಗಗಳನ್ನು ರಿಲ್ಯಾಕ್ಸ್ ಮಾಡ್ತಾ ಹೋಗಿ. ಹಣೆಯ ಭಾಗ, ಕಣ್ಣುಗಳು, ಮೂಗು, ಬಾಯಿ, ಗಂಟ್ಲು, ನಿಮ್ಮ ಕುತ್ತಿಗೆಯ ಮುಂಭಾಗ, ಹಿಂಭಾಗ,
ಬೆನ್ನು, ಭುಜಗಳು, ಎರಡೂ ಭುಜಗಳು. ಇದು ಮಾನಸಿಕವಾಗಿ ಮಾಡ್ತಕ್ಕಂಥದ್ದು ಕ್ರಿಯೆ. ಕಣ್ಣನ್ನ ಬಿಡಬೇಡಿ. ನಾನು ಓಕೆ ಅವನವರೆಗೂ 10 ಮಿನಿಟ್ಸ್ ಮಾತ್ರ. ಸೊ ಎರಡು ಭುಜಗಳನ್ನ ಹಗುರ ಮಾಡ್ಕೊಳ್ಳಿ. ಮೇಲ್ಭಾಗದ ಬೆನ್ನು, ಮಧ್ಯಭಾಗದ ಬೆನ್ನು, ಕೆಳಭಾಗದ ಬೆನ್ನು, ಆ ಭಾಗಗಳನ್ನ ಕಣ್ಮುಚ್ಕೊಂಡೆ ಗಮನ ಹರಿಸಿ. ನೀವು ಕುಳಿತಿರ್ತಕ್ಕಂಥ ಪೃಷ್ಠದ ಭಾಗ, ತೊಡೆಗಳು, ಮೊಣಕಾಲು, ಕಾಲುಗಳು, ಪಾದಗಳು, ಪಾದದ ಬೆರಳುಗಳು, ಮತ್ತೆ ವಾಪಸ್ಸು ಮೇಲ್ಮುಖವಾಗಿ ಊರ್ಧ್ವಮುಖವಾಗಿ ನಿಮ್ಮ ಗಮನವನ್ನು ಹರಿಸಿ. ಪಾದದ ಬೆರಳು, ಕಾಲು, ಮೊಣಕಾಲು, ತೊಡೆಗಳು, ನೀವು ಕುಳಿತಿರ್ತಕ್ಕಂಥ ಪೃಷ್ಠದ ಭಾಗ, ಹೊಟ್ಟೆಯ ಕೆಳಭಾಗ, ಶರೀರದ ಮುಂಭಾಗ ಅಂದ್ರೆ ಉದರ ಭಾಗ, ನಾಭಿ ಉದರ ಭಾಗ, ಉದರ ಭಾಗ, ಎದೆಯ ಭಾಗ. ಈ ಉದರ ಭಾಗ, ಎದೆಯ ಭಾಗದಲ್ಲಿ ಉಸಿರಾಟದ ಚಲನೆಯನ್ನ ಗಮನಿಸಿ. ನಿಮಗೆ ಎಷ್ಟು ಅನುಭವಕ್ಕೆ ಬರುತ್ತೋ ಅಷ್ಟನ್ನ ಸಹಜವಾಗಿ ಗಮನಿಸಿ. ಆ ಉದರ ಭಾಗ, ಎದೆಯ ಭಾಗದಲ್ಲಿ ನಡ್ತಕ್ಕಂಥ ಉಸಿರಾಟದ ಚಲನೆಯನ್ನು, ಏರಿಳಿತವನ್ನು, ಹೊಟ್ಟೆಯ ಏರಿಳಿತ, ಎದೆಯ ಏರಿಳಿತವನ್ನ ಒಂದು 5 ಬಾರಿ ಗಮನಿಸಿ. ಹಾಗೆ ನಿಮ್ಮ ಗಮನವನ್ನ ಮುಂದುವರಿಸ್ತಾ ಮುಖದ ಭಾಗಕ್ಕೆ ನಿಮ್ಮ ಗಮನವನ್ನು ತನ್ನಿ. ಮೂಗಿನ ಭಾಗದಲ್ಲಿ ನಮ್ಮ ಸಹಜವಾದ ಉಸಿರಾಟದ ಕ್ರಿಯೆ ನಡೀತಾ ಇರುತ್ತೆ. ಅಂದ್ರೆ ಒಳ ಬರುವ ಉಸಿರು, ಹೊರಬರುವ ಉಸಿರು ಮೂಗಿನ ಭಾಗದಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನ ಸಹಜವಾಗಿ, ಯಾವುದೇ ಏರಿಳಿತ ಇಲ್ಲದೆ ಸುಲಭವಾಗಿ, ಸ್ವಾಭಾವಿಕವಾಗಿ ನಮ್ಮ ಶರೀರದೊಳಗೆ ಹೋಗುವಂತ ಒಳಬರುವ ಉಸಿರು, ಹೊರಬರುವ ಉಸಿರನ್ನ ಮಾತ್ರ ಗಮನಿಸಿ. ಒಳಬರುವ ಉಸಿರು, ಹೊರಬರುವ ಉಸಿರಿನ ಮಧ್ಯೆ ಒಂದು ಸಣ್ಣ ಸೂಕ್ಷ್ಮ ರೀತಿಯಾದಂತ ಒಂದು ಗ್ಯಾಪ್, ಪಾಸ್ ಇರುತ್ತೆ. ಅದನ್ನ ಗಮನಿಸ್ತಾ ಹೋಗಿ. ಜಸ್ಟ್ ಅಬ್ಸರ್ವ್ ಯುವರ್ ನ್ಯಾಚುರಲ್, ನಾರ್ಮಲ್, easy, soft, tender, smooth, tranquil breath, my dear friends. And observe 2 points. When one breath goes in, ಒಂದು ಉಸಿರು ಒಳಗಡೆ ಹೋಗುತ್ತೆ. ಉಸಿರಿನ ಒಳಬರುವ ಉಸಿರಿನ ಕೊನೆಯ ಭಾಗ, ಅಲ್ಲಿ ಶಾಂತವಾದ ಒಂದು ಕ್ಷಣಕಾಲದ ಸ್ಥಿತಿ ಇರುತ್ತೆ. ಅದನ್ನ ಅನುಭವಿಸಿ. ಮತ್ತು ಹೊರಬರುವ ಉಸಿರಿನ ಕೊನೆಯ ಭಾಗ, ಅಲ್ಲಿ ಒಂದು ಶಾಂತವಾದಂತ ಒಂದು ಸ್ಥಿತಿ ಇರುತ್ತೆ. ಅದನ್ನ ಗಮನಿಸಿ. ಉಸಿರಿನಲ್ಲಿ ಯಾವುದೇ ಏರಿಳಿತ ಬೇಡ. ಸಹಜ, ಸುಲಭ, ಸ್ವಾಭಾವಿಕವಾಗಿ ಗಮನಿಸಿ. ಅಲ್ಲಲ್ಲಿ ಸುಳಿಯುವ ಯೋಚನೆ, ಆಲೋಚನೆಗಳನ್ನು ಅಲ್ಲಿಯೇ ಬಿಟ್ಟು ಆ ಯೋಚನೆಗಳನ್ನು ಹಿಂಬಾಲಿಸಿದೆ ಮತ್ತೆ ಮತ್ತೆ ನಿಮ್ಮ ಗಮನವನ್ನು ಉಸಿರಿನ ಕಡೆಗೆ ತನ್ನಿ. ಅಟ್ ದಿ ಸೇಮ್ ಟೈಮ್, ಇದೇ ಸಂದರ್ಭದಲ್ಲಿ ಶರೀರದಲ್ಲಿ ಯಾವುದೇ ಭಾಗದಲ್ಲಿ ಬಿಗಿತ ಇಲ್ದಂಗೆ ನೋಡ್ಕೊಳ್ಳಿ.
ಶರೀರದಲ್ಲಿ ಸಂಪೂರ್ಣ ವಿಶ್ರಾಂತಿ. ಶರೀರದ ಎಲ್ಲ ಭಾಗಗಳು, ಕೈ, ಕಾಲು, ಶರೀರ ಭಾಗ, ತಲೆ, ಕಣ್ಣುಗಳು, ಎಲ್ಲ ಭಾಗದಲ್ಲಿ ಸಂಪೂರ್ಣ ವಿಶ್ರಾಂತಿ. ಬಾಯಿಯಲ್ಲಿ ಮೌನ. ಮನಸ್ಸಿನಲ್ಲಿ ಶಾಂತಿ. ಯಾವಾಗ ನೀವು ಉಸಿರಿನ ಜೊತೆಗೆ ಸಂಪೂರ್ಣವಾಗಿ ಅನುಸಂಧಾನ ಆಗ್ತಿರೋ, ಶ್ವಾಸಾನುಸಂಧಾನ ಆಗ್ತದೆ. ಯಾವಾಗ ಸಂಪೂರ್ಣ ಶ್ವಾಸಾನುಸಂಧಾನ ಆಗ್ತದೋ ಆವಾಗ ಮನಸ್ಸು ಖಾಲಿ ಆಗುತ್ತೆ. ಯಾವಾಗ ಮನಸ್ಸು ಖಾಲಿ ಆಗುತ್ತೋ ಬ್ರಹ್ಮಾಂಡದಿಂದ ವಿಶ್ವಶಕ್ತಿ ನಮ್ಮನ್ನು ಪ್ರವೇಶಿಸಿ ನಮ್ಮನ್ನು ಶುದ್ಧೀಕರಣಗೊಳಿಸುತ್ತೆ. ಸಂಪೂರ್ಣ ಆತ್ಮಶಾಂತಿಯ ಅನುಭವ ಆಗುತ್ತೆ. ಸೊ ಯಾರು ಕಂಡ್ಬಿಡ್ಬೇಡಿ. ಅನದರ್ 3-4 ಮಿನಿಟ್ಸ್ ಮಾತ್ರ. ಯಾರು ಕಂಡ್ಬಿಡ್ಬೇಡಿ. ಓಕೆ ಅನ್ನೋರು ಕಂಡ್ಬಿಡ್ಬೇಡಿ. ಅದೇ ಸ್ಥಿತಿಯನ್ನ ಅನುಭವಿಸ್ತಾ ಹೋಗಿ ಸಹಜ ಉಸಿರನ್ನ ಗಮನಿಸ್ತಾ ಇರಿ. ಸೊ ಈ ರೀತಿ ಧ್ಯಾನವನ್ನ ದಿನನಿತ್ಯ ನೀವು ಮಾಡ್ತಾ ಹೋಗಿ. ಓಕೆ 2 ಮಿನಿಟ್ಸ್. ಇನ್ನು ಕೊನೆಯ 1 ನಿಮಿಷ ಯಾರು ಕಂಡ್ಬಿಡ್ಬೇಡಿ. 11, 10, 9, 8, 7, 6, 5, 4, 3, 2, 1, 0. ನಿಮ್ ಕೈ ಬೆರಳು